ನಮ್ಮ ಕರ್ನಾಟಕದಲ್ಲೇ ಅತಿ ಎಲ್ಲಿ ಕಾಣದಂಥ ಹರಿಯುವ ನದಿಯಲ್ಲಿ ಸಿದ್ಧಾರೂಢರ ತೆಪ್ಪೋತ್ಸವ ನಡೆಯೋದು ಇದೇ ಒಂದು ಭಾಳ ವಿಜೃಂಭಣೆಯಿಂದ ನಡಿತೈತಿ. ಎಂಥ ನದಿ ಮಾಪೂರ್ ಇದ್ರೂ ಆ ಸಿದ್ಧಾರೂಢ ಇವತ್ತಿನ ದಿವಸ ಇಲ್ಲಿರ್ತಾನೆ, ಮರುದಿವಸ ಅಲ್ಲಿ ಹುಬ್ಬಳ್ಳಿಯೊಳಗೆ ಮೂಲ ಸ್ಥಾನದೊಳಗೆ ಒಂದು ತೆಪ್ಪೋತ್ಸವ ಆಕೈತಿ. ಇದು ಸಾಮಾನ್ಯವಾಗಿ ಗ್ರಾಮದಲ್ಲಿ ದೇವಸ್ಥಾನದ ಆವರಣದಲ್ಲಿ ರಥೋತ್ಸವ ನಡೆಸಲಾಗುತ್ತದೆ. ದೇವಸ್ಥಾನ ಪಕ್ಕದ ನೀರಿನ ಹೊಂಡದಲ್ಲಿ ತೆಪ್ಪೋತ್ಸವ ನಡೆಸುವುದನ್ನು ನಾವು ನೀವೆಲ್ಲ ನೋಡಿದ್ದೇವೆ. ಆದರೆ ಹಾವೇರಿ ತಾಲೂಕಿನ ಕೋಣನತಮ್ಮಗಿ ಗ್ರಾಮದಲ್ಲಿ ತುಂಬಿ ಹರಿಯುವ ನದಿಯಲ್ಲಿ ತೆಪ್ಪೋತ್ಸವ ನಡೆಸಲಾಗುತ್ತದೆ. ಇಡೀ ದೇಶದಲ್ಲೇ ನದಿಯಲ್ಲಿ ತೆಪ್ಪೋತ್ಸವ ನಡೆಯುವುದು ಈ ಗ್ರಾಮದಲ್ಲಿ ಮಾತ್ರ. ನದಿಯಲ್ಲಿ ಭರ್ಜರಿ ನೀರು ತುಂಬಿ ಹರಿಯುತ್ತಿದ್ದರೂ ಗ್ರಾಮದ ಜನರು ಸಂಭ್ರಮದಿಂದ ನದಿ ನೀರಲ್ಲಿ ತೆಪ್ಪೋತ್ಸವ ನಡೆಸುತ್ತಾರೆ. ಹಾವೇರಿ ತಾಲೂಕಿನ ಕೋಣನತಮ್ಮಗಿ ಗ್ರಾಮದ ಜನರು 104 ವರ್ಷಗಳ ಹಿಂದೆ ಪವಾಡ ಪುರುಷರಾಗಿದ್ದ ಹುಬ್ಬಳ್ಳಿಯ ಸಿದ್ಧಾರೂಢರ ರಥೋತ್ಸವಕ್ಕೆ ಹೊರಟಿದ್ದರಂತೆ. ಆಗ ಮಳೆ ಗಾಳಿ ಜೋರಾಗಿ ಬಂದು ಜನರು ಅಲ್ಲಿಗೆ ಹೋಗದ ಪರಿಸ್ಥಿತಿ ಎದುರಾಯಿತಂತೆ. ಆಗ ಸಿದ್ಧಾರೂಢರು, ನೀವು ಇಲ್ಲಿಗೆ ಬರುವುದು ಬೇಡ, ನಿಮ್ಮ ಗ್ರಾಮದ ಬಳಿ ಇರುವ ನದಿಯಲ್ಲೇ ತೆಪ್ಪದಲ್ಲಿ ರಥವನ್ನಿಟ್ಟು ತೆಪ್ಪೋತ್ಸವ ನಡೆಸಿ ಅಂದಿದ್ದರಂತೆ. ಅಂದಿನಿಂದ ಕೋಣನತಮ್ಮಗಿ ಗ್ರಾಮಸ್ಥರು ತುಂಬಿ ಹರಿಯುವ ವರದಾ ನದಿಯಲ್ಲಿ ತೆಪ್ಪದಲ್ಲಿ ಸಿದ್ಧಾರೂಢರು ಮತ್ತು ಗ್ರಾಮದ ಕಲ್ಮೇಶ್ವರ ಮೂರ್ತಿಗಳನ್ನಿಟ್ಟು ತೆಪ್ಪೋತ್ಸವ ಮಾಡುತ್ತಾರೆ. ಗ್ರಾಮಸ್ಥರು ಟೂಬ್, ಬೂದಗುಂಬಳಕಾಯಿ ಸೇರಿದಂತೆ ನೀರಿನಲ್ಲಿ ಮುಳುಗಲಾರದಂತಹ ವಸ್ತುಗಳನ್ನು ಬಳಸಿ ನದಿಗೆ ಇಳಿಯುತ್ತಾರೆ. ನದಿಯಲ್ಲಿ ಕೋಣನತಮ್ಮಗಿ ಗ್ರಾಮದಿಂದ ನದಿ ನೀರಲಗಿ ಗ್ರಾಮದವರೆಗೆ ತೆಪ್ಪದಲ್ಲಿ ರಥೋತ್ಸವ ಮಾಡುತ್ತಾರೆ. ನೀರಿಗಿಳಿದ ಜನರು ಕೈಯಲ್ಲಿ ತೆಪ್ಪಕ್ಕೆ ಕಟ್ಟಿದ ಹಗ್ಗವನ್ನು ಹಿಡಿದು ನೀರಲ್ಲಿ ತೆಪ್ಪೋತ್ಸವ ನಡೆಸಿ ಸಂಭ್ರಮಿಸುತ್ತಾರೆ. ಸುಮಾರು 104 ವರ್ಷಗಳಿಂದ ಕೋಣನತಮ್ಮಗಿ ಗ್ರಾಮಸ್ಥರು ವರದಾ ನದಿಯಲ್ಲಿ ರಥದಲ್ಲಿ ಸಿದ್ಧಾರೂಢರು ಮತ್ತು ಕಲ್ಮೇಶ್ವರ ಮೂರ್ತಿಗಳನ್ನಿಟ್ಟು ತೆಪ್ಪೋತ್ಸವ ನಡೆಸಿಕೊಂಡು ಬಂದಿದ್ದಾರೆ. ತೆಪ್ಪೋತ್ಸವಕ್ಕೆ 100 ವರ್ಷ ತುಂಬಿದ ಸಮಯದಲ್ಲಿ ಹೊಸ ರಥವನ್ನು ತಯಾರಿಸಿ ತಂದು ಅದರಲ್ಲಿ ಮೂರ್ತಿಗಳನ್ನಿಟ್ಟು ತೆಪ್ಪೋತ್ಸವ ನಡೆಸಿದ್ದರು. ತೆಪ್ಪೋತ್ಸವಕ್ಕೂ ಮುನ್ನ ಗ್ರಾಮದಲ್ಲಿ ರಥದಲ್ಲಿ ಮೂರ್ತಿಗಳನ್ನಿಟ್ಟು ಮೆರವಣಿಗೆ ಮಾಡಲಾಗುತ್ತದೆ. ಕೋಣನತಮ್ಮಗಿ ಗ್ರಾಮದ ಕಡೆಯಿಂದ ನದಿ ನೀರಲಗಿ ಗ್ರಾಮದ ದಂಡೆ ಮುಟ್ಟುತ್ತಿದ್ದಂತೆ ಅಲ್ಲಿನ ಗ್ರಾಮಸ್ಥರು ತೆಪ್ಪವನ್ನು ನಿಲ್ಲಿಸಿ ಪೂಜೆ ಸಲ್ಲಿಸಿ ಮರಳಿ ತೆಪ್ಪವನ್ನು ಕೋಣನತಮ್ಮಗಿ ಗ್ರಾಮಕ್ಕೆ ಕಳಿಸುತ್ತಾರೆ. ತೆಪ್ಪೋತ್ಸವ ನಡೆಯುವ ವೇಳೆ ಮತ್ತೊಂದು ತೆಪ್ಪದಲ್ಲಿ ಭಜನಾ ಸದ್ದಿನ ನಿನಾದ ಸಹ ಮೊಳಗುತ್ತದೆ. ಹೀಗೆ ಗ್ರಾಮಸ್ಥರು 104 ವರ್ಷಗಳಿಂದ ತುಂಬಿ ಹರಿಯುವ ನದಿಯಲ್ಲಿ ರಥೋತ್ಸವ ನಡೆಸಿಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ನೂಲ ಹುಣ್ಣಿಮೆ ದಿನದಂದು ರಥೋತ್ಸವ ನಡೆಯುತ್ತದೆ. ನೂಲ ಹುಣ್ಣಿಮೆ ಹಬ್ಬದ ದಿನದಂದು ನಡೆಯುವ ತೆಪ್ಪೋತ್ಸವಕ್ಕೆ ಗ್ರಾಮ ಮಾತ್ರವಲ್ಲದೆ ಸುತ್ತಮುತ್ತಲ 10 ಗ್ರಾಮಗಳ ಜನರು ಬರುತ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿಗೆ ಬರುತ್ತಾರೆ. ವರದಾ ನದಿ ನೀರಿನಲ್ಲಿ ನಡೆಯುವ ತೆಪ್ಪೋತ್ಸವವನ್ನು ಕಂಡು ಹಬ್ಬದ ಸಂಭ್ರಮ ಆಚರಿಸುತ್ತಾರೆ. ಇಡೀ ಗ್ರಾಮದ ಜನರು ಎಲ್ಲರೊಳಗೊಂದಾಗಿ ತೆಪ್ಪೋತ್ಸವ ನಡೆಸಿ ಭಾವೈಕ್ಯತೆಯ ಸಂದೇಶ ಸಾರುತ್ತಾರೆ. ಕರ್ನಾಟಕದಲ್ಲೇ ಅತಿ ಎಲ್ಲಿ ಕಾಣದಂಥ ಹರಿಯುವ ನದಿಯಲ್ಲಿ ಸಿದ್ಧಾರೂಢರ ತೆಪ್ಪೋತ್ಸವ ನಡೆಯೋದು ಇದೇ ಒಂದು ಭಾಳ ವಿಜೃಂಭಣೆಯಿಂದ ನಡಿತೈತಿ. ಎಂಥ ನದಿ ಮಾಪೂರ್ ಇದ್ರೂ ಆ ಸಿದ್ಧಾರೂಢ ಇವತ್ತಿನ ದಿವಸ ಇಲ್ಲಿರ್ತಾನೆ, ಮರುದಿವಸ ಅಲ್ಲಿ ಹುಬ್ಬಳ್ಳಿಯೊಳಗೆ ಮೂಲ ಸ್ಥಾನದೊಳಗೆ ಒಂದು ತೆಪ್ಪೋತ್ಸವ ಆಕೈತಿ. ಇದು ಭಾಳ 7 ದಿವಸ ಸಪ್ತಾಹಿಸ್ತಾರೆ. ಓಂ ನಮ ಶಿವಾಯ ಅಂತೇಳಿ ಸ್ಟ್ಯಾಂಡಿಂಗ್ ನಿಂತ ಅನ್ನ ಪ್ರಸಾದ ಎಲ್ಲನೂ ಅಲ್ಲೇ 24 ತಾಸು 24 ಅವರ್ಸ್ನು ಅಲ್ಲಿ ದೇವಸ್ಥಾನದೊಳಗೆ ಓಂ ನಮ ಶಿವಾಯ ಅಂತ ಎಲ್ಲರೂ ಭಕ್ತಿಯಿಂದ ಇದನ್ನು ಮಾಡ್ತಾನೆ. ಇದು 104ನೇ ವರ್ಷ ಇದು ವಿಜೃಂಭಣೆಯಿಂದ ನಡೆಯೋದು. ಇಲ್ಲಿವರೆಗೂ ಭಾಳ ಶ್ರೇಷ್ಠ ಅಂದ್ರೆ ಏನು, ಈ ಜಗತ್ತಿನೊಳಗೆ ಎಲ್ಲಿ ಹರಿಯೋ ನದಿಯೊಳಗೆ ಎಲ್ಲಿ ನಡೆಯೋದಿಲ್ಲ. ಈ ಕೆರೆ ಅಥವಾ ಹೊಂಡದೊಳಗೆ ತೆಪ್ಪೋತ್ಸವ ಆಕೈತಿ. ಬಟ್ ಇದು ನಮ್ಮ ವರದಾ ನದಿ ಒಳಗೆ ಸಿದ್ಧಾರೂಢ ಇವತ್ತಿನ ದಿವಸ ನಾ ಇರ್ತೇನೆ, ಒಬ್ರು ಕನಿಷ್ಠ ಬಂದು ಹೇಳೋಣ ಹಂಗ ನಡೆದೈತಿ. ಇದು ವರ್ಷಕ್ಕಿಂತ ಪ್ರತಿ ವರ್ಷನೂ ಹೆಚ್ಚಿಗೆ ಹಾಕ್ಯಂತ ಹೊಂಟೈತಿ. ಈ ಸಿದ್ಧಾರೂಢರಿಗೆ ಜಾತಿ ಭೇದ ಭಾವ ಇಲ್ಲ, ಎಲ್ಲನೂ ಭಕ್ತರು. ಅವ್ರಿಗೆ ಅವನಿಗೆ ಭಕ್ತರು ಬರೀ ಹಿಂಗೆ ಕೈ ಮಾಡಿದರೆ ಏನು ಬೇಕು ಅಂತ ಕೇಳೋಂಥ ಜನ. ಅದಕ್ಕೆ ಅವಂಗೆ ಜಾತಿ ಭೇದ ಭಾವ ಇಲ್ಲ. ಸಿದ್ಧಾರೂಢ ಮಹಾತ್ಮದಿಂದ ಇನ್ನೂ ಪ್ರತಿ ವರ್ಷ ಇನ್ನೂ ಹೆಚ್ಚಿಗೆ ಹಾಕ್ಯಂತ ಹೋಗೈತಿ. ಭಾಳ ವಿಜೃಂಭಣೆಯಿಂದ ನಡಿತೈತೆ ಅಂತೇಳಿ 2 ಮಾತು ಹೇಳ್ತಾನೆ. ಏನೇನು ಹಾಕ್ಯಂದು ಹೋಗ್ತಾರ್ರಿ ಎಲ್ಲ ಭಕ್ತರು? ತೆಪ್ಪದೊಳಗೆ ಕೈಲೀಸರು ಇಸ್ತಾರ, ಅದು ಈಸ್ ಗುಂಬಳಕಾಯಿ, ಆಮೇಲೆ ಟೂಬು, ಆಮೇಲೆ ಕೈಲೀಸೋರು ಇಸ್ತಾರ, ಹಗ್ಗ ಕಟ್ಟಿ ಇದ್ರ ಮಾಡ್ಕೊಂಡು ಈಸ್ತಾರ. ಕೋಣನತಮ್ಮಗಿ ಗ್ರಾಮದಲ್ಲಿ ವರದಾ ನದಿ ತೀರದಲ್ಲಿ ಇವತ್ತಿನ ನೂಲು ಹುಣ್ಣಿಮೆ ದಿವಸ
ಸಿದ್ದಾರೂಢರ ತೆಪ್ಪೋತ್ಸವ ಭಾಳ ವಿಜೃಂಭಣೆಯಿಂದ 104ನೇ ವರ್ಷದ ಇವತ್ತಿನ ದಿವಸ 104 ವರ್ಷದ ನಿಮಿತ್ತವಾಗಿ ಎಲ್ಲ ಸಾರ್ವಜನಿಕರು ಕೂಡಿಕೊಂಡು ಭಾಳ ವಿಜೃಂಭಣೆಯಿಂದ ನಡೆಸಿದ್ದಾರೆ. ನಮ್ಮ ಗ್ರಾಮದ ಕುಲಕರ್ಣಿಯರ ಮನೆ ಅಂತೇಳಿ ಅದನ್ನು ತೆಪ್ಪವನ್ನು ಫಸ್ಟ್ ಶೃಂಗಾರವನ್ನು ಮಾಡ್ತಾರೆ. ಈ ದೇವರ ಸ್ಥಾನದಿಂದ ಅವು ಏನೇನು ಸಾಮಗ್ರಿಗಳೆಲ್ಲ ಒಯ್ದು ಅಲ್ಲಿ ಶೃಂಗಾರವನ್ನು ಮಾಡ್ಕೊಂಡು ಎಲ್ಲ ಡೊಳ್ಳು ಭಜನೆ ಹಾಗೂ ವಿವಿಧ ವಾದ್ಯಗಳಿಂದ ಊರಿನ ನಡಬೀದಿಯಲ್ಲಿ ತೊಗೊಂಡು ಬಂದು ಈ ಒಂದು ವರದಾವಳಿಯಲ್ಲಿ ಅದನ್ನು ತೆಪ್ಪವನ್ನು ಕೂಡಿಸಿಕೊಂಡು ಆ ತೆಪ್ಪದ ಆಚೆಗಡೆಗೆ ನೀರ್ಲಿಗಿ ಗ್ರಾಮ ಅಂತಿದೆ, ಆಚೆಗಡೆಗೆ ಹೋಗಿ ಅಲ್ಲಿ ಬಂದಂಥ ಭಕ್ತಾದಿಗಳು ಅದಕ್ಕೆ ಹಣಕಾಯನ್ನು ಮಾಡಿಸ್ಕೊತಾರೆ. ಅಲ್ಲಿ ಹಣಕಾಯಿ ಮಾಡಿಸ್ಕೊಂಡು ಮುಗಿದ ನಂತರ ಈಗ ನಡ ನೀರಿನಲ್ಲಿ ಹೋಗಿ ಮುಂದೆ ಆ ಕಡೆ ನಮ್ಮ ಇದು ಎಸ್ ಸಿ ಕಾಲನಿ ಅಂತ ಬರುತ್ತೆ, ಅಲ್ಲಿ ನಮ್ಗೆ ಒಂದು ಕವು ಅಂತಿದೆ, ಅಲ್ಲಿ ಬಂದು ಅದು ಊರೊಳಗೆ ಎಂಟ್ರಿ ಆಗ್ತೈತೆ. ಅಲ್ಲಿ ಮಠ ಯಾವುದೇ ಒಂದು ಅಹಿತಕರ ಘಟನೆ ಇಲ್ಲದ ಇಲ್ಲಿವರೆಗೆ ಭಾಳ ವಿಜೃಂಭಣೆ ನಡೆತಿ. ಅಲ್ಲಿ ಬಂದಿಂದ ಅಲ್ಲಿ ಈಗ ಹೊಳೆಯಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಳಿತಾರೆ ಎಲ್ಲರೂ ತೆಪ್ಪದ ಈಸ್ಗುಂಬಳಕಾಯಿ ಹಾಗೂ ಇವು ಟ್ಯೂಬ್ಗಳನ್ನು ಹಾಕ್ಕೊಂಡು ಕೈಲಿ ಎಲ್ಲ ಅವರವರ ಒಂದು ಇಚ್ಛಾಶಕ್ತಿಯಾಗಿ ಎಳಿತಾರೆ. ಇಲ್ಲಿವರೆಗೆ ಯಾರು ಕೂಡ ನದಿಯಲ್ಲಿ ಒಂದು ಕೆಟ್ಟ ಘಟನೆ ನಡೆದಿಲ್ಲ. ಅಲ್ಲಿ ಬಂದಿಂದ ಊರಿನ ಬೀದಿಯಲ್ಲಿ ಮತ್ತು ರಾತ್ರಿ ಅದಕ್ಕೆ ಮೆರವಣಿಗೆ ಮುಖಾಂತರ ಒಂದು ಗ್ರಾಮದ ಒಂದು ದೇವಸ್ಥಾನಕ್ಕೆ 11 ಗಂಟೆಗೆ ಬರ್ತೈತಿ. ಮತ್ತಲ್ಲಿ ಡೊಳ್ಳು ಹಾಗೂ ವಿವಿಧ ವಾದ್ಯಗಳ ಮುಖಾಂತರ ಎಲ್ಲರೂ ಊರಿನ ನಡ ಬೀದಿಯಲ್ಲಿ ಬರೋದ್ರಿಂದ ಹಣಕಾಯಿ ಮಾಡಿಸ್ಕೊಂಡು ಆಮೇಲೆ ಬೀಗರು ಬಂದಂಥರೆಲ್ಲರೂ ಆ ದೇವಸ್ಥಾನಕ್ಕೆ ಬಂದು ಮತ್ತೆ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿವರೆಗೆ ನಮಗೆ ಯಾವುದೇ ತರಹದ ಒಂದು ತೊಂದರೆ ಇಲ್ದನೆ ಸಿದ್ದಾರೂಢರ ಆಶೀರ್ವಾದದಿಂದ ಇಲ್ಲಿವರೆಗೆ ಭಾಳ ಚೆನ್ನಾಗಿ ನಡೆದೈತೆ ಅಂತೇಳಿ ನಮ್ಗೆ ಭಾಳ ಸಂತೋಷ ಆಯ್ತದೆ. ಹಿನ್ನೆಲೆ ಸಿದ್ದಾರೂಢರು ಹಿಂದೆ ನಾವು ಕೋಣಂತಂಬಿ ಗ್ರಾಮದಿಂದ ಒಂದಷ್ಟು ಜನಗಳು ಅಲ್ಲಿ ಭಕ್ತಿಯಿಂದ ಎಲ್ಲ ಕಾಳ ಕಡೆಗೆ ತೊಗೊಂಡು ಹೋಗ್ತಿದ್ರು. ಹೋಗುವ ಸಂದರ್ಭದಲ್ಲಿ ಏನಾದ್ರು ಒಬ್ಬರು ಇಲ್ಲ ದೂರ ಆಗ್ತೈತಿ, ಹಂಗೆ ಹಿಂಗೆ ಮಳೆಗಾಲ ಎತ್ತು ಹೋಗೋದು ದೂರ ಆಗೋದ್ರಿಂದ ಸಿದ್ದಾರೂಢರ ಹತ್ರ ಏನು ಮಾಡಿದ್ರು, ಇಲ್ಲಪ್ಪ ಮತ್ತು ಇಲ್ಲಿಗೆ ಯಾಕೆ ಬರ್ತೀರಿ, ನಿಮ್ಮೂರಲ್ಲೇ ಆಮೇಲೆ ಪಶ್ಚಿಮವಾಗಿ ನೀರು ಹರಿದೈತಿ, ಇದರ ನೀರು ಹರಿದೈತಿ ನಮ್ಮಲ್ಲಿ, ಈ ಶ್ರೇಷ್ಠವಾದ ನದಿಯಲ್ಲಿ ನೀವು ಒಂದು ತೆಪ್ಪ ಮಾಡಿದರೆ ಒಂದು ಅನುಕೂಲ ಆಗ್ತೈತೆ ಅಂತ ಇಲ್ಲಿಯರು ಕೇಳಿಕೊಂಡ್ರು ಸಿದ್ದಾರೂಢರನ್ನ. ಮಾಡ್ಬೋದಲ್ಲ ಅಂತಂದಿಂದ ಮತ್ತೆ ಅವಾಗ ಏನಾದ್ರು ಹೌದ್ರಿ ನಾವು ನೀವಿಲ್ದನ ನಾವು ಮಾಡೋಕ್ಕಾಗಲ್ಲ, ಅದಕ್ಕೆ ನೀವು ಬೇಕಂದಿಂದ, ಇಲ್ಲಪ್ಪ ನಾ ಸದಾ ನೀವು 7 ದಿನ ಏನು ಸಪ್ತಾಹಿಸ್ತಿರಲ್ಲ ಅಲ್ಲಿಂದ 7 ದಿನ ನಿಮ್ಮ ಊರೊಳಗೆ ಇರ್ತಾನೆ ಬೇಕಾರೆ, 7ನೇ ದಿನ ನೀವು ಯಾವಾಗ ಸಪ್ತಾಹ ಮುಗಿಸ್ಕೊಂಡು ತೇರು ಊರ ತಂದು ಗುಡಿಗೆ ಬಿಡ್ತಿರಲ್ಲ ಅವತ್ತು ನಾ ಬೇಕಾದ್ರೆ ರಾತ್ರಿ ಹುಬ್ಬಳ್ಳಿಗೆ ಹೋಗ್ತೀನಿ, ಮರುದಿನ ಬಂದು ಹುಬ್ಬಳ್ಳಿಯಲ್ಲಿ ತೇರನ್ನು ನೀವು ಎಳೀರಿ ಅಂತ ಹೇಳಿದ್ರೆ ಅಲ್ಲಿಂದ ಅವ್ರಿಗೆ ಇಲ್ಲಿಂದ ಮಟನ ಸಿದ್ದಾರೂಢರ ನಮ್ಮ ಊರಲ್ಲಿ 7 ದಿನ ಇರ್ತಾರಂತ ಎಲ್ಲ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ನಾವು ಕೂಡ ಯುವಕರು ಇಲ್ಲಿವರೆಗೆ ಅದನ್ನು ಪಾಲಿಸ್ಕೊಂಡು ಬಂದೀವಿ. ನಾವು ಇನ್ನು ಮುಂದೆ ಪೀಳಿಗೆಗೂ ಅದನ್ನ ಹೇಳ್ತೀವಿ. ಮುಂದೆ ಇದು ಅಜಗಜಾಂತರ ಇದೇ ಟೈಪ್ ಇರಲಿ ಅಂತ ಎಲ್ಲರದು ಒಂದು ಮನೋಭಾವನೆ ಇದೆ. ನಾಗನಗೌಡ ಪಾಟೀಲ್. 7 ದಿನ ಓಂ ನಮ ಶಿವಾಯ ಅಂತೇಳಿ ಅಲ್ಲಿ ಸಪ್ತಾಹಿಸ್ತೇವೆ ರೀ. ನಿಂತ್ಕೊಂಡೆ ಒಟ್ಟೆ 1 ನಿಮಿಷನೂ ಬಿಡದಂಗೆ ಎಲ್ಲ ಸರ್ವ ಸಮಾಜದವರು ಬರ್ತಾರೆ ಅಲ್ಲಿ. ಅವರು ಜಾತಿ ಭೇದ ಭಾವ ಸಿದ್ದಾರೂಢರಿಗಿಲ್ಲ. ಆ ಒಂದು ನಾಮಸ್ಮರಣೆಯಲ್ಲಿ ಎಲ್ಲ ಜಾತಿಯರು ಬಂದು ರಾತ್ರಿ ಹಗಲಿ ಅನ್ನೋದೇ ಮಾಡ್ತಾರೆ. 7ನೇ ದಿನ ಬೆಳಗ್ಗೆ 8 ದಿನ 7 ದಿನಕ್ಕೆ ಫಸ್ಟ್ಗೆ ಸಪ್ತಾಹಚಿದ 8 ಗಂಟೆಗೆ ಹಚ್ಚಿರ್ತಾರೆ. 7 ದಿನ ಮುಗಿದಿಂದ 8 ಗಂಟೆಗೆ ಮುಗಿಸ್ತಾರೆ. ಅದನ್ನು ಹಿಂದೆ ಹಿರಿಯರು ಅದಕ್ಕೊಂದು ನಿಯಮಾವಳಿ ಅದಾವೆ. ಅದರ ಪ್ರಕಾರನ ಇಲ್ಲಿ ಇದ್ದಂಥ ಶಾಸ್ತ್ರಿಗಳು ಕೂಡ ಆ ನಿಯಮಾವಳಿ ಪ್ರಕಾರ ಮಾಡ್ಕೊಂಬಂದು ಅದು ನೂಲು ಹುಣ್ಣಿಮೆ ದಿನ 8 ಗಂಟೆಗೆ ಬೆಳಗ್ಗೆ ಮುಗಿಸ್ಕೊಂಡು ಮತ್ತು ಪ್ರಸಾದ ವ್ಯವಸ್ಥೆ ಅದೆಲ್ಲ ಮಾಡಿಕೊಂಡಿಂದ ಮತ್ತು ಈ ತೆಪ್ಪೋತ್ಸವ ಮುಗಿದಿಂದ ಹೊಳ್ಳಿ 11 ಗಂಟೆಗೆ ಬಂದಿಂದ ಮರುದಿನ ಮತ್ತು ಮರಿ ಭಜನೆ ಅಂತೇಳಿ ಊರೊಳಗೆ ಹಚ್ಚಿ ಅದನ್ನು ಸಮಾಪ್ತಿ ಮಾಡ್ತಾರೆ. ಮತ್ತು ಮುಂದಿನ ವರ್ಷ ಯಥಾಸ್ಥಿತಿ ಇದೇನು ನಡೆದೈತಲ್ಲ ಇದೇ ರೀತಿಯಿಂದ ಸಿದ್ದಾರೂಢರ ಆಶೀರ್ವಾದದಿಂದ ನಮ್ಗೆ ಇಲ್ಲಿವರೆಗೆ ಯಾವುದೇ ತೊಂದರೆ ಇಲ್ದಂಗೆ ನಡೆದೈತೆ. ಸ್ವಾಮಿಯರು ಕುಂತ್ರು ಬಿಡ ಅವ್ರು ಇಲ್ಲೇ ದಂಡೆ ಹಾಕಿ ಕುಂತ್ರು ಅವರು